ಮೆಮೊರಿ ಅಷ್ಟೇ. ಆವಾಗ ಲೈಕ್ ನಂದೊಂದು ಚಾನಲ್ ಇತ್ತು, ನಾನು ಈ ಕಡೆ ನಿಂತ್ಕೊಂಡಿದ್ದೆ, ಇವನು ಆ ಕಡೆ ನಿಂತ್ಕೊಂಡು ಟ್ರೈಪಾಡ್ ಹಿಡ್ಕೊಂಡು ಎಲ್ಲ ಸರ್ಕಸ್ ಮಾಡಿ ವೀಡಿಯೋ ಎಲ್ಲ ಮಾಡ್ತಿದ್ದ. 5th ಸ್ಟ್ಯಾಂಡರ್ಡ್ ಇದ್ದಾಗ ಆವಾಗ ನನಗೆ ಇನ್ಫಾರ್ಮೇಷನ್ ಬಗ್ಗೆ ಜಾಸ್ತಿ, ಲೈಕ್ ಟೆಕ್ನಾಲಜಿ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಹುಡ್ಕೊಳ್ತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಾನು ಸಲೂನ್ಗೆ ಹೋಗ್ಬೇಕಂತ ಥಿಂಕ್ ಮಾಡ್ತಾಯಿದ್ದೀನಿ. ಸಂಡೇ ಅಲ್ವಾ, ಸೊ ಸ್ವಲ್ಪ ಬಿಯರ್ಡ್ಸ್ ಎಲ್ಲ ಫುಲ್ ಟ್ರಿಮ್ ಮಾಡ್ಬೇಕಂತಿದ್ದೀನಿ. ಒಂಥರ ನ್ಯೂ ಲುಕ್ ತೊಗೊಳ್ಳೋಣ ಅಂತ, ಲೈಕ್ ಇದನ್ನು ಫುಲ್ ಟ್ರಿಮ್ ಮಾಡಿ ಹೇರ್ಸು ಫುಲ್ ಸಣ್ಣ ಮಾಡೋಣ ಅಂತ. ಸೊ ಫುಲ್ ಸಲೂನ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ. ನಿಮ್ಗೆ ಯಾವ ಥರ ಲೈಕ್ ಚೆನ್ನಾಗಿ ಕಾಣಿಸುತ್ತೆ ನನ್ನ ಫೇಸಿಗೆ ಆ ಥರ ಮಾಡಿ ಅಂತ. ಸೊ ನೋಡೋಣ ಅವ್ರು ಯಾವ ಥರ ಮಾಡ್ತಾರೆ ಅಂತ. ಆ್ಯಂಡ್ ಸಂಪ್ರೀತ್ ಕೂಡ ಜಸ್ಟ್ ಮೆಸೇಜ್ ಮಾಡಿದ್ದು, ಅವನು ಸಲೂನ್ ಹೋಗಬೇಕು ಅಂತ. ಸೊ ಈಗ ಇಬ್ಬರು ಹೋಗ್ತೀವಿ. ಅಲ್ಲಿ ಸಲೂನಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಓಕೆ. ಆ್ಯಂಡ್ ಇವತ್ತು ಒಂದು ಕಡೆ ಲೈಕ್ ಟ್ರಾವೆಲ್ ಮಾಡೋದಿದೆ, ಅದು ಫಿಕ್ಸ್ ಇಲ್ಲ. ಸೊ ಅದಕ್ಕೆ ಈಗಲೇ ವ್ಲಾಗಲ್ಲಿ ಹೇಳಲ್ಲ, ಫಿಕ್ಸ್ ಫೈನಲ್ ಆದಮೇಲೆ ವ್ಲಾಗಲ್ಲಿ ಹೇಳ್ತೀನಿ. ಸೊ ಈಗ ಗಾಡಿ ಸ್ವಲ್ಪ ಕ್ಲೀನ್ ಮಾಡ್ತಿದ್ದೆ. ಸೊ ಓಕೆ, ಗಾಡಿ ಕವರ್ ಒಂದು ಬಂದಿಲ್ಲ, ಅದೊಂದು ಪ್ರಾಬ್ಲಮ್ ಅಷ್ಟೇ. ಗಾಡಿ ಕವರ್ ಬಂದಿದ್ದರೆ ಕವರ್ ಹಾಕಿ ಕ್ಲೋಸ್ ಮಾಡಿದರೆ ಲೈಕ್ ಧೂಳೇನೂ ಬೀರೋಲ್ಲ, ಲೈಕ್ ಡಸ್ಟ್ ಏನೂ ಬೀಳಲ್ಲ ಅದ್ರ ಮೇಲೆ. ಸೊ ಓಕೆ, ಮಾರ್ನಿಂಗ್ ಎದ್ದು ಬಂದಿದ್ದಾನಲ್ಲ, ಮೈಂಡ್ ಸ್ವಲ್ಪ ಪ್ರೊಸೆಸ್ ಆಗ್ತಿಲ್ಲ ಅಷ್ಟೇ. ಸೊ ಓಕೆ ಗೈಸ್, ಈಗ ಸಲೂನ್ಗೆ ಹೋಗೋಣ ಬನ್ನಿ. ಸೊ ಗೈಸ್, ಫೈನಲಿ ಹೇರ್ ಸಲೂನ್ ಆ್ಯಂಡ್ ಬಿಯರ್ಡ್ಸ್ ಎಲ್ಲ ಟ್ರಿಮ್ ಮಾಡಿ ಸೊ ಫುಲ್ಲು ಫ್ರೆಶ್ ಅಪ್ ಆದೆ. ನೋಡಿ, ನ್ಯೂ ಲುಕ್ಕಿಂತ ಓಕೆ ನಾರ್ಮಲೇ, ಅದರಲ್ಲಿ ಸ್ವಲ್ಪ ಒಂದು ಕೈಂಡ್ ಆಫ್ ಅ ಮಾಡಿಫಿಕೇಷನ್ ಥರ ಆಯ್ತಷ್ಟೇ. ಸೊ ನೋಡಿ ಯಾವ ಥರ ಕಾಣಿಸ್ತಿದೆ ಬಿಯರ್ಡ್ಸ್ ಆ್ಯಂಡ್ ಹೇರ್ಸ್ ಎಲ್ಲ. ಸೊ ಓಕೆ, ಈಗ ಒಂದು ಸ್ವಲ್ಪ ಸ್ಮಾಲ್ ಒಂದು ವರ್ಕ್ ಇದೆ, ಅದನ್ನು ಕಂಪ್ಲೀಟ್ ಮಾಡಿ ಆಮೇಲೆ ಸ್ವಲ್ಪ ನೋಡೋಣ ಏನು ಮಾಡೋದು ಅಂತ. ಆ್ಯಂಡ್ ಆವಾಗಲೇ ಹೇಳಿದ ಪ್ರಕಾರ ಅದಿನ್ನೂ ನನಗಿನ್ನೂ ಡೀಟೇಲ್ಸ್ ಇನ್ನೂ ಫಿಕ್ಸ್ ಆಗಿಲ್ಲ ಏನಂತ. ಸೊ ಅದೇ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ಓಕೆ. 3 hours later. ಸೊ ಗೈಸ್, ಈಗ ನಾನು ನದಿಬಾಗ್ ಬೀಚ್ ಹತ್ರ ಬಂದಿದ್ದೆ, ನನಗೆ ರ್ಯಾಂಡಮ್ ಆಗಿ ಬಂದು ಹೋಗೋಣ ಅಂತ. ಸೊ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಿದ್ದೆ. ಅದಾದಮೇಲೆ ನೀವು ನೋಡಿದ್ರಲ್ಲ ಮಾರ್ನಿಂಗ್ ವ್ಲಾಗ್, ಹೇರ್ ಕಟಿಂಗ್ ಆದಮೇಲೆ ಹಂಗೆ ವ್ಲಾಗನ್ನಲ್ಲೇ ಸ್ಟಾಪ್ ಮಾಡಿದ್ದೆ. ಸೊ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನದಿಬಾಗ್ ಬೀಚ್ ಹತ್ರ ಬಂದಿದ್ದೆ. ಸೊ ಬೀಚ್ ಹತ್ರ ಈಗ ಕ್ರೌಡ್ ಆಗುತ್ತೆ ಆಫ್ಟರ್ನೂನ್ ಲೈಕ್ 4 o'clock ಆದಮೇಲೆ. ಸೊ ಓಕೆ, ಈಗ ನಾನು ಬಂದಿದ್ದು ನನ್ನ ಫ್ರೆಂಡ್ ಯಶವಂತ್ ಜೊತೆ. ತೋರಿಸೋ ಏನಾಗಲ್ಲ, ಮೆಮೊರಿ ಅಷ್ಟೇ. ಸೊ ಯಶವಂತ್ ಅಂತ, ಲೈಕ್ ಈ ಜಾಗದಲ್ಲಿ ನಾನು ಫಸ್ಟ್ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಯಾವಾಗ 9th ಇರಬೇಕಲ್ಲ, 8th 9th ಏನೋ, ಆವಾಗ ಲೈಕ್ ನಂದೊಂದು ಚಾನಲ್ ಇತ್ತು, ಡಿಜಿಟಲ್ ಟೆಕ್ನಾಲಜಿ ಅಂತ. ಲೈಕ್ ಈ ಥರ ಟ್ರಾವೆಲ್ ಚಾನಲ್ ಕೂಡ ಇತ್ತು, ವಂಡರ್ಸ್ ಫುಲ್ ಥಿಂಗ್ಸ್ ಅಂತ ಏನೋ. ಸೊ ಆವಾಗ ನನ್ನ ಕಾಂಟೆಂಟ್ ಕ್ರಿಯೇಷನ್ ಆವಾಗಿಂದನೂ ಐಡಿಯಾ ಇತ್ತು ನನಗೆ ಮಾಡಬೇಕು ಅಂತ. ಲೈಕ್ ಇಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ, ಆ ಸ್ಪಾಟಲ್ಲಿ ನಾನು ಇವನು ಫಸ್ಟ್ ಟೈಮ್ ಬಂದು ಟ್ರೈಪಾಡ್ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದ್ದು ವೀಡಿಯೋನ. ಸೊ ಬಟ್ ಈಗ ವೀಡಿಯೋ ಎಕ್ಸಿಸ್ಟಿಂಗ್ ಇಲ್ಲ ಯೂಟ್ಯೂಬಲ್ಲಿ, ವೀಡಿಯೋನೇ ಮಾಡಲಿಲ್ಲ ಆವಾಗ, ಲೈಕ್ ಪ್ರಾಪರಾಗಿ ಇಲ್ಲ ಆಗಿತ್ತಲ್ಲ. ಆ್ಯಂಡ್ ಸ್ಟಡೀಸಲ್ಲಿ ಫೋಕಸ್ ಇತ್ತು ಆವಾಗ. ಸೊ ಓಕೆ, ಈಗ ಒಂದು ಕನ್ಸಿಸ್ಟೆನ್ಸಿಯಿಂದ ಹೋಗ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಬಟ್ ಫಸ್ಟ್ ನಾನು ವೀಡಿಯೋ ಸ್ಟಾರ್ಟ್ ಆಗಿದ್ದು ಇವನ ಜೊತೆನೇ, ಲೈಕ್ ಇವನೇ ಟ್ರೈಪಾಡ್ ಇಟ್ಕೊಂಡು ಎಲ್ಲ ಬಂದಿತ್ತು ಅವಾಗ. ಯಾವಾಗೋ ಒನ್ಸ್ ಅಪಾನ್ 2-3 years ಬ್ಯಾಕ್ ಮೇ ಬಿ. ಸೊ ಒಂದು ಒಳ್ಳೆ ಮೆಮೊರಿ ಇದೆ. ಸೊ ಓಕೆ, ನಾನು PC-ಯಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ಇರಬೇಕು, ಬಟ್ ನಾನು ಇನ್ನೂ ಚೆಕ್ ಮಾಡಿಲ್ಲ. ಇರುತ್ತೆ ಆಲ್ಮೋಸ್ಟ್, ನಾನೆಲ್ಲ ಸೇವ್ ಮಾಡಿ ಇಟ್ಟಿರ್ತೀನಿ ಮೆಮೊರೀಸ್ಗೋಸ್ಕರ ಅಂತ. ಸೊ ಓಕೆ, ಈಗ ಆ ಸ್ಪಾಟ್ ತೋರಿಸ್ತೀನಿ ಬನ್ನಿ ನಿಮಗೆ ಒಂದ್ಸಲ. ಲೈಕ್ ನದಿಬಾಗ್ ಬೀಚಲ್ಲಿ ಫುಲ್ ಕ್ರೌಡ್ ಆಗುತ್ತೆ ಆಮೇಲೆ, ನಾನು ಜಸ್ಟ್ ಸಿಂಪ್ಲಿ ಹಿಂಗೆ ಬಂದೆ. ಸೊ ಬನ್ನಿ, ಈಗ ಆ ಸ್ಪಾಟ್ ಯಾವುದು ಅಂತ ತೋರಿಸ್ತೀನಿ ನಿಮಗೆ. ಮೇಲ್ಗಡೆ ನದಿಬಾಗ್ ಬೀಚ್ ಮೇಲ್ಗಡೆ ಒಂದಲ್ಲಿ ವ್ಯೂ ಪಾಯಿಂಟ್ ಥರ ಇದೆ. ಸೊ ಅಲ್ಲೇ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಸೊ ಗೈಸ್ ಬನ್ನಿ, ಈಗ ಅಲ್ಲಿ ಮೇಲ್ಗಡೆ ಜಾಗನ ತೋರಿಸ್ಕೊಂಬರ್ತೀನಿ ಯಾವ ಸ್ಪಾಟ್ ಅಂತ. ಸೊ ಮೋಡ ಅಲ್ಪ ಸ್ವಲ್ಪ ಮಟ್ಟಿಗೆ ಆಗಿದೆ, ಮಳೆ ಬರೋ ಥರ, ಬಟ್ ಹೇಳಲಿಕ್ಕಾಗಲ್ಲ ಯಾವಾಗ ಬರುತ್ತೆ ಅಂತ. ಸೊ ಓಕೆ, ಬೀಚ್ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಬೀಚಲ್ಲಿ ಒಬ್ಬರು ಜನನೂ ಇಲ್ಲ ಇಲ್ಲಿ. ಸೊ ಈಗ ಬರ್ತಾರೆ ಈವ್ನಿಂಗ್ ಟೈಮ್ ಆದಂಗೆ. ಈಗ ಆಫ್ಟರ್ನೂನ್ ಇದೆಯಲ್ಲ ಟೈಮು, ಆಫ್ಟರ್ನೂನ್ ಟೈಮಲ್ಲಿ ಯಾರೂ ಇರಲ್ಲ ಆಲ್ಮೋಸ್ಟು. ನಾನು ಜಸ್ಟ್ ಹಿಂಗೆ ಮನೇಲಿ ಮಲ್ಕೊಂಡಿರೋಕ್ಕಿಂತ ಸ್ವಲ್ಪ ಔಟ್ಸೈಡ್ ತಿರ್ಗೋಣ ಅಂತ ಬಂದೆ. ಸೊ ಓಕೆ, ಚೆನ್ನಾಗಿದೆ ಒಂಥರ, ಬಟ್ ಮೋಡ ಬರ್ತಿದೆ, ಮಳೆ ಬರುತ್ತೋ ಏನೋ ಗೊತ್ತಿಲ್ಲ. ಸೊ ನಾನು ಸ್ಪಾಟ್ ತೋರಿಸ್ತೀನಿ ಅಂತಿದ್ನಲ್ಲ, ಸೊ ಇದೇ ಜಾಗ ಗೈಸ್ ಅದು. ಸೊ ಲೈಕ್ ನಾನು ಈ ಕಡೆ ನಿಂತ್ಕೊಂಡಿದ್ದೆ,
ಇವನು ಆ ಕಡೆ ನಿಂತ್ಕೊಂಡು ಟ್ರೈಪಾಡ್ ಹಿಡ್ಕೊಂಡು ಎಲ್ಲ ಸರ್ಕಸ್ ಮಾಡಿ ವೀಡಿಯೋ ಎಲ್ಲ ಮಾಡ್ತಿದ್ದ. ಸೊ ಓಕೆ, ಒಂದು ಮಟ್ಟಿಗೆ ಮಾಡಿದ್ವಿ, ಬಟ್ ಅದು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿಲ್ಲಾಗಿದ್ವಿ. ಸೊ ಓಕೆ, ಆ್ಯಂಡ್ ಅಲ್ಲೊಬ್ರು ಯಾರೋ ಕಾಂಟೆಂಟ್ ಕ್ರಿಯೇಷನ್ ಬಂದಿದ್ರು ನೋಡು, ಯಾರೋ ಒಬ್ರು ಅಕ್ಕ ಬಂದು ನಂದು ಈ ಚಾನಲ್ ಅಂತ ಹೇಳಿದ್ರು ನೋಡು. ಸೊ ಅವರು ಯಾರೋ ಒಬ್ರು ಬಂದಿದ್ರಲ್ಲಿ ಆ ಟೈಮಲ್ಲಿ, ಈಗಲ್ಲ. ಸೊ ಇದೇ ಜಾಗದಲ್ಲಿ ಗೈಸ್ ನನ್ನ ಫಸ್ಟ್ ಕಾಂಟೆಂಟ್ ಕ್ರಿಯೇಷನ್, ಲೈಕ್ ನಾನು ಮಾಡಬೇಕು ಅಂತ ಪ್ರಾಪರ್ ಔಟ್ಡೋರ್ ಸ್ಪೇಸಿಗೆ ಬಂದು ವೀಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇಲ್ಲೇ. ಸೊ ಬಟ್ ಇದಕ್ಕಿಂತ ಮುಂಚೆ ನಾನು ಬ್ಯಾಂಗ್ಳೂರಲ್ಲಿ ಮಾಡಿದ್ದೀನಿ. ಬ್ಯಾಂಗ್ಳೂರಲ್ಲಿ ಮಾಡಿದ್ದು ಅದು ಅಕೌಂಟ್ ಫುಲ್ ಆಗಿ ಲೈಕ್ ಏನೇನೋ ಆಗಿದೆ. ಸೊ ಓಕೆ, ಅದು ನಾನು ಬ್ಯಾಂಗ್ಳೂರಲ್ಲಿ ಮಾಡಿದ್ದು ಲೈಕ್ ಆ ಥರ ಏನು ಲೈಕ್ ಡಿಸಿಪ್ಲಿನಿಂದ ಮಾಡಿಲ್ಲಾಗಿದೆ. ಓಕೆ, ನಾರ್ಮಲಿ ಬೇರೆಯವ್ರ ವೀಡಿಯೋಸ್ ತೊಗೊಂಡು ಅಪ್ಲೋಡ್ ಮಾಡೋದು ಆ ಥರ ಎಲ್ಲ ಮಾಡಿದ್ದೆ. ಸೊ ನನ್ನ ಮೈಂಡಲ್ಲಿ ಯಾವಾಗ ಲೈಕ್ ಟೆಕ್ನಾಲಜಿ ಬಗ್ಗೆ ನನಗೆ ಜಾಸ್ತಿ ಇನ್ಫಾರ್ಮೇಷನ್ ಕಲೆಕ್ಟ್ ಆಯ್ತು ಅಂದರೆ ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗ, ಆವಾಗ ನನಗೆ ಇನ್ಫಾರ್ಮೇಷನ್ ಬಗ್ಗೆ ಜಾಸ್ತಿ ಲೈಕ್ ಟೆಕ್ನಾಲಜಿ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಹುಡ್ಕೊಳ್ತು. ಆ್ಯಂಡ್ ತುಂಬ ಇಂಟ್ರೆಸ್ಟ್ ಬಂತು ಅದ್ರ ಮೇಲೆ ಮಾಡಬೇಕು ಅಂತ. ಸೊ ಇಲ್ಲಿ ಬೀಚ್ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ, ಮೇಲ್ಗಡೆ ಕ್ಲೌಡು, ಈ ಕಡೆ ಬೀಚು ಫುಲ್ ಚೆನ್ನಾಗಿದೆ. ಅಲ್ಲಿ ಫಿಶರ್ಸ್ ಮ್ಯಾನ್ಸ್ ಏನೋ ಫಿಶ್ ಹಿಡಿತಿದ್ದಾರೆ ಅಲ್ಲಿ ನೋಡಿ. ಸೊ ಈ ಕಡೆ ಎಲ್ಲ ಗಾಳ ಹಾಕ್ತಿದ್ದಾರೆ. ಆ್ಯಂಡ್ ಆ ಕಡೆ ಬಂದರೆ ಅಲ್ಲೆಲ್ಲ ಲೈಕ್ ಇದು ಕೋಡಿ ಜಾಯಿಂಟ್ ಆಗೋದಲ್ಲ, ಬ್ಯಾಕ್ ವಾಟರ್ಸ್ ಅಂತಾರೆ ಅಲ್ಲಿ ಇದಕ್ಕೆ, ನದಿಬಾಗ್ ಬೀಚ್. ಆ್ಯಂಡ್ ಅಲ್ಲಿ ಬ್ರಿಡ್ಜಿಂದ ವಿಡಿಯೋ ಮಾಡಿದ್ನಲ್ಲ, ಅದು ಬೆಳಂಬರ್ ಬ್ರಿಡ್ಜ್ ಅದು ಆ್ಯಕ್ಚುಲಿ. ಅಲ್ಲಿ ಹೋಗಿದ್ದೆ ನಾನು ಗಾಡಿ ತೊಗೊಂಡು, ಹಳೆ ಗಾಡಿಯಿಂದ. ಸೊ ಇದು ನೋಡಿ, ನದಿ ಮತ್ತು ಕೆರೆ ಜಾಯಿಂಟ್ ಆಗೋದಲ್ಲ ಇದು, ಎರಡು ಸಮುದ್ರ ಮತ್ತು ನದಿ ಜಾಯಿಂಟ್ ಆಗ್ತಾರೆ ನೋಡಿ. ಫುಲ್ ಸಮುದ್ರ ಮತ್ತು ನದಿ ಜಾಯಿಂಟ್ ಆಗೋದು ನೋಡಿ, ಅಲ್ಲಿ ಮಿಡಲ್ ಜಾಯಿಂಟ್ ಆಗ್ತಾರೆ ಕಾಣಿಸ್ತಿದೆ. ಇದು ಫುಲ್ ಆ ಕಡೆ ಸ್ಯಾಂಡ್ ಏನು ಕಾಣಿಸ್ತಿದೆ ಅದು ಫುಲ್ ಜಾಯಿಂಟ್ ಆಗುತ್ತೆ ಜಾಸ್ತಿ ನೀರು ಬಂದರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಅಂತ. ಇಲ್ಲಿ ವ್ಯೂ ಪಾಯಿಂಟ್ ಕೂಡ ಅಂತಾರೆ ಇದಕ್ಕೆ. ಆ್ಯಂಡ್ ಅಲ್ಲಿ ಮಿಡ್ಲಲ್ಲಿ ಸ್ವಲ್ಪ ವಾಟರ್ ಏನೋ ಚೇಂಜ್ ಆಗೋದು ಕಾಣಿಸ್ತಿದೆ ನೋಡಿ, ಕಾಣಿಸ್ತಿದೆ ಸ್ವಲ್ಪ ಮಿಡ್ಲಲ್ಲಿ ಏನೋ ಚೇಂಜ್ ಆಗಿದೆ ಅಂತ ಕಾಣಿಸ್ತಿದೆ ನೀರು. ಆ್ಯಂಡ್ ಈ ಕಡೆ ನೋಡಿ ಕೊಡೋ. ಸೊ ತುಂಬ ಚೆನ್ನಾಗಿದೆ ಇಲ್ಲಿ ಪ್ಲೇಸ್ ಫುಲ್ಲು. ಇದನ್ನು ನಾನು ವ್ಲಾಗಲ್ಲಿ ಏನೂ ತೋರಿಸಿಲ್ಲ ಅನಿಸುತ್ತೆ, ನದಿಬಾಗ್ ಬೀಚಿಂದು ಸಪ್ರೇಟ್ ವೀಡಿಯೋ ಏನು ಮಾಡಿಲ್ಲ ಅನಿಸುತ್ತೆ ಇನ್ನುವರೆಗೂ. ಸೊ ನನಗೂ ನೆನಪಿಲ್ಲ. ಅಂಕೋಲಾದಲ್ಲಿ ಯಾವುದಾದ್ರೂ ಬೆಸ್ಟ್ ಪ್ಲೇಸಸ್ ಲೈಕ್ ಟೂರಿಸ್ಟ್ ಪ್ಲೇಸಸ್ ಏನಾದರೂ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋದರೆ ಯಾವುದು ಸಿಗೋದೇ ಇಲ್ಲ ಗೈಸ್. ಎಲ್ಲ ಆಲ್ಮೋಸ್ಟ್ ಟ್ರಾವೆಲ್ ಮಾಡಿಬಿಟ್ಟಿದ್ದೀನಿ, ವ್ಲಾಗ್ ಮಾಡಿಬಿಟ್ಟಿದ್ದೀನಿ. ಇರೋದೀಗ ಜಸ್ಟ್ ಟೆಂಪಲ್ಸ್ ಅಷ್ಟೇ. ಟೆಂಪಲ್ಸ್ ಬಿಟ್ಟರೆ ಮತ್ತೇನೂ ಇಲ್ಲ ಅಂಕೋಲಾದಲ್ಲಿ ಈಗ ನಾನು ಮಾಡೋ ವೀಡಿಯೋಸ್ದಲ್ಲಿ. ಸೊ ಓಕೆ, ಈ ಜಾಗಕ್ಕೆ ಬಂದರೆ ನಾನು ಎವ್ರಿ ಟೈಮ್ ಬಂದಾಗೂ ನೆನಪಾಗುತ್ತೆ ನನಗೆ. ಲೈಕ್ ಯಶವಂತ್ ಜೊತೆ ಬಂದಿದ್ದು ಇಲ್ಲಿ ವೀಡಿಯೋ ಮಾಡಲಿಕ್ಕೆ ನಾನು ನೆನೆಸ್ಕೊಳ್ತೀನಿ. ಸೊ ಓಕೆ, ಒಂದು ಕೈಂಡ್ ಆಫ್ ಅ ಮೆಮೊರಿ ಥರ ಇದು. ಬಟ್ ಇಲ್ಲಿ ಸುಮಾರು ಜನ ಬಂದು ಎಲ್ಲ ಗಲೀಜೆಲ್ಲ ಮಾಡ್ತಿದ್ದಾರೆ. ಆ ಕಡೆ ಜಸ್ಟ್ ನಿಂತಿದ್ವಿ. ಸೊ ಆ್ಯಂಡ್ ನಾನ್ ವೆಜಿಟೇರಿಯನ್ ಫುಡ್ಸ್ ಎಲ್ಲ ಬಿಸಾಕಿದ್ದಾರೆ, ಬಟ್ ಡೋಂಟ್ ನೋ ವೈ. ಓಕೆ, ಇಲ್ಲಿ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿ ಆಮೇಲೆ ಎಲ್ಲಿಗೆ ಹೋಗೋದು ಅಂತ ನೋಡೋಣ. A few moments later. ಸೊ ಗೈಸ್, ಇವತ್ತಿನ ವ್ಲಾಗ್ ನೋಡೋದ್ರಲ್ಲಿ ಯಾವ ಥರ ಇತ್ತು ಅಂತ. ಸೊ ಅನ್ಎಕ್ಸ್ಪೆಕ್ಟೆಡ್ ವ್ಲಾಗ್ ಇವತ್ತು. ಲೈಕ್ ಈ ಥರ ಮಾಡಬೇಕು ಅಂತೇನು ಸ್ಕ್ರಿಪ್ಟ್ ಏನೋ ಇಲ್ಲಾಗಿತ್ತು, ಲೈಕ್ ನಾರ್ಮಲಿ ವ್ಲಾಗ್ ಮಾಡಿದೆ ಅಷ್ಟೇ. ಸೊ ಓಕೆ, ಐ ಹೋಪ್ ಎಂಜಾಯ್ ಮಾಡಿರ್ತೀರಾ. ಎಂಜಾಯ್ ಮಾಡಿದ್ದಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಆ್ಯಂಡ್ ನಾನು ಮಾರ್ನಿಂಗ್ ಹೇಳಿದ ಪ್ರಕಾರ ಪ್ಲೇಸ್ ಏನೂ ಫಿಕ್ಸ್ ಆಗಿಲ್ಲ ನಾನು ಹೋಗೋದು. ಸೊ ಏನಾದರೂ ಅಪ್ಡೇಟ್ ಆದರೆ ಲೈಕ್ ನೆಕ್ಸ್ಟ್ ವ್ಲಾಗನ್ನು ಅಲ್ಲಿಂದಾನೇ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡ್ತಾ ಇರಿ, ನೆಕ್ಸ್ಟ್ ವ್ಲಾಗನ್ನು ವೆಯ್ಟ್ ಮಾಡ್ತಾಯಿರಿ. ಸೊ ಓಕೆ, ಸಿಗೋಣ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.